ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಇನ್ನೂ ಸಾಕಷ್ಟು ಬ್ರಹ್ಮಾಸ್ತ್ರಗಳಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸರ್. ಯಾಕಂದ್ರೆ ಜಾತಿ ಗಣತಿ ವರದಿ ವಿಚಾರ ಆಗಿರಬಹುದು, ಅದನ್ನ ಕೂಡ ಇಲ್ಲಿ ಅಸ್ತ್ರವನ್ನಾಗಿ ಇಲ್ಲಿ ಟ್ರಂಪ್ ಕಾರ್ಡ್ ಅಸ್ತ್ರ ಅಲ್ಲ, ಅದು ಜಾತಿ ಕಿಡಿಯನ್ನು ಏನು ಹಚ್ಚಿದ್ದಾರೆ ಸಿದ್ದರಾಮಯ್ಯ ನಿನ್ನೆ. ಆ ಜಾತಿಯ ಕಿಡಿ ಯಾರ್ಯಾರ ಬುಡಕ್ಕೆ ಬೆಂಕಿ ಇಡುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಅಂದ್ಕೊಂಡಿದ್ದೀನು ಕರ್ನಾಟಕದಲ್ಲಿ ಲಿಂಗಾಯತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿದ್ದಾರೆ ಅನ್ನೋದು ಕರ್ನಾಟಕದ ಒಂದು ಜನಗಣತಿ ಅಥವಾ ಕರ್ನಾಟಕದ ಜನಸಂಖ್ಯೆಯಲ್ಲಿ ಬಹುಪಾಲು ಹೆಚ್ಚಿನ ಸಂಖ್ಯೆಯಲ್ಲಿರೋದು ಲಿಂಗಾಯತರು, ಇಲ್ಲಿವರೆಗೂ ಗೊತ್ತಿದ್ದು. ಎರಡನೇ ಸಂಖ್ಯೆಯಲ್ಲಿ ಒಕ್ಕಲಿಗರಿದ್ದಾರೆ ಅಂತ ಇತ್ತು. ಈಗ ಟ್ವಿಸ್ಟ್ ಯಾವ ರೀತಿ ಸಿಕ್ಕಿದೆ ಅಂದರೆ, ಮೊದಲ ಸಂಖ್ಯೆ ಮುಸ್ಲಿಮ್ರಿಗೆ ಹೋಗ್ಬಿಟ್ಟಿದೆ, ಅವ್ರು 14% ಇದ್ದಾರೆ ಅಂತ ಹೇಳಿ ಜಾತಿ ಗಣತಿ ವರದಿ ಹೇಳ್ತಿರೋದು. ಎರಡನೇ ಲಿಂಗಾಯತರು ಬರ್ತಾರೆ 12% ಇದ್ದಾರೆ ಅಂತ, ಅದಾದಮೇಲೆ ಒಕ್ಕಲಿಗರು 10%. ಕುರುಬರು ರೋಚಕವಾದಂಥ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಕುರುಬರು 8% ಇದ್ದಾರೆ ಅಂತ. ಓಕೆ, ಹಾಗಾದರೆ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಇವರು? ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ? ಇವತ್ತು ಕ್ಯಾಬಿನೆಟಲ್ಲಿ ಅದನ್ನ ಅಪ್ರೂವಲ್ ತೊಗೊಂಡ್ರು ಅಂದರೆ ಒಂದು ಮಜಾ ನೋಡಿ ಎಷ್ಟಿದೆ ಅಂತ. ಈಗೇನಾದರೂ ಜಾತಿ ಗಣತಿಯನ್ನು ಇವತ್ತು ಸರ್ಕಾರ ಒಪ್ಕೊಂಡು ಬಿಟ್ರೆ, ಈಗ ಅವರು ನಾಯಕ್ ಅನ್ನೋರು ಆ ಜಾತಿ ಗಣತಿಯನ್ನು ಈಗ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ, ನಿನ್ನೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆಗಿಡ್ತಾರೆ, ಸಚಿವ ಸಂಪುಟ ಸಭೆಯಲ್ಲಿ ಅದು ನೆಡ್ತಾರೆ. ಆವಾಗ ಸಚಿವ ಸಂಪುಟ ಸಭೆಯಲ್ಲಿ ಆ ಜಾತಿ ಗಣತಿಯನ್ನು ಒಪ್ಕೊಳ್ಬೇಕು ಇಲ್ಲ ತಿರಸ್ಕರಿಸಬೇಕು, ಎರಡು, ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್, ಎರಡು ವಿಚಾರ. ಅಕ್ಸೆಪ್ಟ್ ಮಾಡಿದ್ರು ಸಿದ್ದರಾಮಯ್ಯ ಅಂತ ಇಟ್ಕೊಳ್ಳಿ, DK ಶಿವಕುಮಾರ್ಗೆ ಅಲ್ಲಿನೇ ಟೈಮ್ ಬಾಂಬ್ ಫಿಕ್ಸ್ ಅಂತಲೇ ಅರ್ಥ. ಯಾವ ರೀತಿ ಅಂದರೆ ಹೇಳ್ತೀನಿ, ಯಾವ ರೀತಿ ಅಂದರೆ ಆ ಜಾತಿ ಗಣತಿ 10% ಮಾತ್ರ ಒಕ್ಕಲಿಗರಿದ್ದಾರೆ, 12% ಮಾತ್ರ ಲಿಂಗಾಯತರಿದ್ದಾರೆ ಅನ್ನೋದನ್ನು ಲಿಂಗಾಯತರು ಒಪ್ಕೊಳ್ಳಲ್ಲ, ಕುರುಬರು ಒಪ್ಕೊಳ್ಳಲ್ಲ. ಓಕೆ, ಮುಸ್ಲಿಮರು 14% ಇದ್ದಾರೆ ಅನ್ನೋದನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಅದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುತ್ತೆ ಮತ್ತು ಪವರ್ ಪಾಲಿಟಿಕ್ಸಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನು ಹುಟ್ಟಾಕುತ್ತೆ. ನಾವು 14% ಇದ್ದೀವಿ ರೀ, ನಮ್ಗೆ 14% ಟಿಕೆಟ್ ಕೊಡಿ, ನಮ್ಗೆ 14% ಅನುದಾನ ಕೊಡಿ ಅಂತ ಅವ್ರು ಬಂದುಬಿಟ್ರೆ, ಮುಸ್ಲಿಮರು ಬಂದರೆ ಇವ್ರು ಏನು ಮಾಡ್ತಾರೆ? ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ, ಯಾರೂ ಒಪ್ಕೊಳ್ಳಲ್ಲ. ಹಾಗಾಗಿ ಒಕ್ಕಲಿಗರ ಸ್ವಾಮೀಜಿಗಳು, ಲಿಂಗಾಯತರ ಸ್ವಾಮೀಜಿಗಳೇನಾದರೂ DK ಮೇಲೆ ಪ್ರೆಷರ್ ಹಾಕಿ, ಇಲ್ಲ ಅದನ್ನು ಒಪ್ಕೊಳ್ಳೋದನ್ನು ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಏನಾದರೂ ಅದನ್ನ ಮುಂದಿನ ಸಭೆಗಳಲ್ಲಿ, ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಒಪ್ಕೊಂಡು ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟು ಅದನ್ನೇನಾದರೂ ರಿಜೆಕ್ಟ್ ಮಾಡೋ ಥರ ಆಗಿಬಿಟ್ರೆ, DK ಶಿವಕುಮಾರ್ ಅಹಿಂದ ವಿರೋಧಿ, DK ಶಿವಕುಮಾರ್ ಮುಸ್ಲಿಮರ ವಿರೋಧಿ ಅನ್ನೋ ಥರದ ಬ್ರ್ಯಾಂಡ್ ಬರುತ್ತಾ? ಅಂದರೆ ಸರ್ ಇಲ್ಲಿ ಮತ್ತು